ಆಮ್ ಆದ್ಮಿ ಕೆ ಸಿಪಾಯಿ ಜಯಪ್ರಕಾಶ್ ಶೆಟ್ಟಿ ಇಲ್ಲಿ ವಾಯನಾಡ್ ಜಿಲ್ಲೆಯ ಹೆಡ್ ಕ್ವಾರ್ಟರ್ಸ್ ಕಲ್ಪೆಟ್ಟದಲ್ಲಿ ಇದ್ದೇನೆ. ಇಲ್ಲಿ ನೋಡಿ, ಇದು ನನ್ನ ಹಿಂದ್ಗಡೆ ಕಾಣುವಂಥದ ಹೋಟ್ಲು ಉಡುಪಿ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್. ಒಳ್ಳೆ ಊಟ ಇಲ್ಲಿ ಸಿಗುತ್ತೆ. ನಾನು ಈ ವಿಡಿಯೋ ಕನ್ನಡ ಮಾಧ್ಯಮದವರಿಗೋಸ್ಕರ ಸ್ಪೆಷಲ್ ಆಗಿ ಮಾಡೋದು ಏನಂದರೆ, ನಾನು ಈ ಪಾದಯಾತ್ರೆ ಮಾಡಿಕೊಂಡು ಶನಿವಾರ ಸಂತೆ, ಸೋಮವಾರಪೇಟೆ, ಕುಶಾಲನಗರ, ಪಿರಿಯಾಪಟ್ಟಣ, ಆನೆ ಚೌಕೂರ್ ಆ ರೂಟಿಂದ ಬಂದು ಮಾನಂತವಾಡಿಯಾಗಿ ನಾನು ಕಲ್ಪೆಟ್ಟಗೆ ಸೋಮವಾರ ದಿವಸ ಅಂದರೆ ಹೋದ ಸೋಮವಾರ ಸಾಯಂಕಾಲ ಒಂದು 6-6:30 ಈ ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಒಂದು ಹೋಟ್ಲಲ್ಲಿ ರೂಮ್ ಎಲ್ಲ ಮಾಡಿದೆ. ಮಾರನೇ ದಿವಸ 30ನೇ ತಾರೀಕು ನನಗೆ ಪ್ರೆಸ್ ಕ್ಲಬ್ದವರು ಒಂದು 12 ಗಂಟೆದು ಸಮಯ ಕೊಟ್ಟಿದ್ದರು ಪ್ರೆಸ್ನ ಅಡ್ರೆಸ್ ಮಾಡೋಕ್ಕೆ. ಏನಂದರೆ, ಈ ಯಾತ್ರೆ ಈ ಪಾದಯಾತ್ರೆ ಕಾವೇರಿಯಿಂದ ಕನ್ಯಾಕುಮಾರಿಯವರೆಗೆ ನಾನು ಯಾಕೆ ಮಾಡ್ತಾ ಇದ್ದೇನೆ ಅಂತ ಎಲ್ಲ ಅವರಿಗೆ ವಿವರ ಎಲ್ಲ ಬೇಕಿತ್ತು. ಸೊ ಅವರು 30ನೇ ತಾರೀಕು 12 ಗಂಟೆದು ನನಗೆ ಟೈಮ್ ಕೊಟ್ಬಿಟ್ರು. ನಾನು ಬೆಳಿಗ್ಗೆ ಬೇಗ ಎದ್ದೇಳುವವನು. 30ನೇ ತಾರೀಕು ಬೆಳಿಗ್ಗೆದು ಟೀ ಎಲ್ಲ ಕುಡ್ಕೊಂಡು ರೆಡಿಯಾಗಿ ಕೆಳಗೆ ಬರುವಾಗ 8-8:30 ನನಗೆ ಪ್ರೆಸ್ ಕ್ಲಬ್ಬಿಂದ ಮೆಸೇಜ್ ಬಂತು. ಏನಂದರೆ, ಚೂರಲ್ಮಳ್ಳ ಅಂತ ಒಂದು ಊರಲ್ಲಿ ದೊಡ್ಡ ನ್ಯಾಚುರಲ್ ಕೆಲಾಮಿಟಿ ಆಗಿದೆ, ದುರಂತ ಆಗಿದೆ. ಅದರಿಂದ ಈ ಪ್ರೆಸ್ ಕಾನ್ಫರೆನ್ಸ್ ಕ್ಯಾನ್ಸಲ್ ಮಾಡಬೇಕಾಗುತ್ತೆ ಅಂತ. ನಾನು ಇನ್ನೊಬ್ಬರ ಹತ್ರ ಕೇಳಿದೆ, ಈ ಚೂರಲ್ಮಲ್ಲ ಎಲ್ಲಿ ಬಂತಂತ. ಚೂರಲ್ಮಲ್ಲ ನಾನು ಇಲ್ಲಿ ಕಲ್ಪೆಟ್ಟದಲ್ಲಿ ಇದ್ದೀನಲ್ಲ, ಇಲ್ಲಿಂದ 20 ಕಿಲೋಮೀಟರ್. ಏನೋ ನಮ್ಮ ಮಂಜುನಾಥ, ನಮ್ಮ ಮಹಾಕೇಲೇಶ್ವರ ಸ್ವಲ್ಪ ಅವ್ರದ್ದು ಅನುಗ್ರಹ ಇತ್ತು. ಇಲ್ಲಾಂದರೆ ದುರಂತ 20 ಕಿಲೋಮೀಟರ್ ಈ ಕಡೆ ಬಂದಿದ್ರೆ ಈ ವಿಡಿಯೋ ಮಾಡೋಕ್ಕೆ ಜಯಪ್ರಕಾಶ್ ಶೆಟ್ಟಿ ಇರ್ತಾ ಇರಲಿಲ್ಲ. ಆಗಲಿ, ನಾನು ಈ ಪಾದಯಾತ್ರೆನ ತಕ್ಷಣವಾಗಿ ಸ್ಥಗಿತಗೊಂಡಿದೆ. ಅಂದರೆ ಇಟ್ ಹ್ಯಾಸ್ ಬೀನ್ ಸಸ್ಪೆಂಡೆಡ್ ಅಂಟಿಲ್ ಫರ್ದರ್ ನೋಟಿಸ್. ಸೊ ಫರ್ದರ್ ನೋಟಿಸ್ ಇಸ್ ಇಟ್ ಕ್ಯಾನ್ ಬಿ 15 days, it can be 3 months, because I am in a very hopeless state of mind after seeing the people dead in Churalmala. ಅಂದರೆ ಅಲ್ಲಿ ಬಾಡೀಸ್ನ ನಾನು ಸೆಕೆಂಡ್ ಡೇ ಒಂದು 2-3 ಬಾಡೀಸ್ನ ನೋಡಿದ್ದೇನೆ. ಅದನ್ನು ನೋಡಿ ನನಗೆ ಆ ಫುಲ್ ಡೇ ನಾನು ಏನು ತಿಂದಿಲ್ಲ, ಅಂದರೆ ತಿನ್ನೋಕ್ಕೆ ಮನಸ್ಸೇ ಆಗಿಲ್ಲ. ಅಂದರೆ ನಾವು ಜೀವನದಲ್ಲಿ ತುಂಬ ಹಣಕಾಸಿಗೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡ್ತೇವೆ. ನಾವು ನಮ್ಮ ಲಾಭಕ್ಕೋಸ್ಕರ ನದಿ ತಟದು ಎಲ್ಲ ತಟದಲ್ಲಿ ಎಲ್ಲ ಅದಕ್ಕೆ ಕಲ್ಲಾಕಿ ಮಣ್ಣಾಕಿ ಅದನ್ನು ಭೂಮಿ ಮಾಡಿ ಅದ್ರ ಮೇಲೆ ಮನೆಯೆಲ್ಲ ಮಾಡಿಬಿಡ್ತೇವೆ. ಹಾಗಾದರೆ ನದಿದು ಒಂದು ನ್ಯಾಚುರಲ್ ಫ್ಲೋ ನಾವು ಕಂಟ್ರೋಲ್ ಮಾಡಿ ಅದು ಇನ್ನೂ ಫೋರ್ಸಲ್ಲಿ ಫ್ಲೋ ಆಗುವಂಥ ಸ್ಥಿತಿ ನಾವು ನಿರ್ಮಾಣ ಮಾಡ್ತೀವಿ. ಆಮೇಲೆ ದುರಂತ ಆಯಿತು ಅಂತ. ಇದು ನೋಡಿ, ಇದೇ ಥರ ಈ ಗುಡ್ಡೆ ಮೇಲೆ ಆ ಕಾಫಿ ತೋಟ ಇದು ಅದು ಎಲ್ಲ ಮಾಡಿಕೊಂಡು ಸಾಯಿಲ್ನ ಲೂಸ್ ಮಾಡಿ ಅದು ಒಂದು ದಿವಸ ಅದು ಇಟ್ ಗಿವ್ಸ್ ಅಪ್. ನಾನು ಆ ದಿವಸದಿಂದ ಎವ್ರಿ ಡೇ ನನಗೆ ನಿನ್ನೆ ವಿಕ್ರಮ್ ಅಂತ ಒಬ್ಬರು ಪ್ರಜಾವಾಣಿ ಪತ್ರಿಕೆದವರು ಸಿಕ್ಕಿದ್ರು. ಅವರು ಅಲ್ಲಿಗೆ ಹೋಗ್ತಾ ಇದ್ದರು. ಅವ್ರು ಕೇಳಿದ್ರು, ನೀವು ಡೈಲಿ ಇಲ್ಲಿ ಮೇಪಾಡಿಗೆ ಬಂದು ಏನು ಮಾಡ್ತೀರಿ ಅಂತ. ಮೇಪಾಡಿಯಲ್ಲಿ ರಿಲೀಫ್ ಕ್ಯಾಂಪ್ ಮತ್ತು ಹಾಸ್ಪಿಟಲ್ ಮತ್ತು ಆ ಮಸೀದಿ ಇದೆ ನೋಡಿ, ಇಲ್ಲಿ 150 ಗ್ರೇವ್ಸ್ ಅಂದರೆ 150 ಗ್ರೇವ್ಸ್ ಅವರು ತೆಗೆದಿಟ್ಟಿದ್ದಾರೆ. ಒಂದು 50-60 ಬಾಡೀಸ್ನ ಅವರು ಅಲ್ಲಿ ದಫನ್ ಮಾಡಿದ್ದಾರೆ. ಸೊ ಇಷ್ಟು ದೊಡ್ಡ ಈ ದುರಂತ ಆದಮೇಲೆ ನನಗೆ ಏನೋ ಈ ಪಾದಯಾತ್ರೆ ಕಂಟಿನ್ಯೂ ಮಾಡೋಕ್ಕೆ ಮನಸ್ಸೇ ಇಲ್ಲ. ನಾನು 200 ಕಿಲೋಮೀಟರ್ ನಡ್ಕೊಂಡು ಇಲ್ಲಿ ತನಕ ಬಂದೆ.
ಮಾತ್ರ ಇನ್ನೂ ನನಗೆ ಈ ಪಾದಯಾತ್ರೆ ಕಂಟಿನ್ಯೂ ಮಾಡೋಕ್ಕೆ ಮನಸ್ಸಿಲ್ಲ. ನನಗೆ ತಾಕತ್ತು ಇದ್ದಷ್ಟು ದಿವಸ ನಾನು ಇಲ್ಲಿದ್ದು ಮೇಪಾಡಿದಲ್ಲಿ ಜನರ ಸೇವೆ ಮಾಡ್ತೀನಿ. ಆಮೇಲೆ ಅನುಕೂಲವಾದ ಪರಿಸ್ಥಿತಿ ಬಂದಾಗ ಇದನ್ನು ವಾಯನಾಡಿಂದ ಪುನಃ ಸ್ಟಾರ್ಟ್ ಮಾಡಿ ಕನ್ಯಾಕುಮಾರಿ ತನಕ ಇದು ಮಾಡ್ತೀನಿ. ಅಂದರೆ ನನಗೆ ಕನ್ನಡ ಮಾಧ್ಯಮದವರು ಕನ್ನಡಿಗರು ಪ್ರೋತ್ಸಾಹ ಕೊಟ್ಟಿದ್ದರಿಂದ ನಾನು ಈ ಪಾದಯಾತ್ರೆಯನ್ನು ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ ಆಯಿತು. ಮೇನ್ಲಿ ಬ್ಲಾಸಮ್ ಆಸ್ಕರ್ ಫರ್ನಾಂಡಿಸ್, ಬಿ ಜೆ ಸ್ಕೂಲ್ದು ರತ್ನ ದೇವೇಗೌಡರು, ಹೊಸೂರಿನ ಅನ್ವರ್, ಪ್ರಕಾಶ್ ಅಣ್ಣ, ಅಶ್ವಥ್ ಗೌಡ, ರಮೇಶ್ ಅಣ್ಣ ಮತ್ತು ಮೈ ಡಿಯರೆಸ್ಟ್ ಲತೀಫ್. ಸೊ ಇವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಈ ಪಾದಯಾತ್ರೆನ ನಾನು ಇನ್ನೂ ಒಂದು 2-3 ತಿಂಗಳಲ್ಲಿ ಪುನಃ ಸ್ಟಾರ್ಟ್ ಮಾಡ್ತೀನಿ ವಾಯನಾಡಿಂದ ಕನ್ಯಾಕುಮಾರಿಗೆ. ಅಷ್ಟು ತನಕ ಈ ಜನರ ಸೇವೆ ನನಗೆ ಎಷ್ಟು ದಿನ ಆಗುತ್ತಾ ಇದನ್ನು ಮಾಡಿಕೊಂಡು ಮತ್ತು ಇಲ್ಲಿಂದ ಮುಂಬೈಗೆ ಪ್ರಸ್ಥಾನ ಮಾಡ್ತೀನಿ. ಜೈ ಹಿಂದ್, ಜೈ ಮಹಾರಾಷ್ಟ್ರ, ಜೈ ಕರ್ನಾಟಕ, ಜೈ ಕೇರಳ.